voice of Kannadiga News, Pulse of the Public. ರಾಜ್ಯದ ಅತ್ಯಂತ ಪ್ರಮುಖ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 75 ರಾಜಧಾನಿ ಹಾಗೂ ರಾಜ್ಯದ ಪ್ರಮುಖ ಬಂದರು ಮಂಗಳೂರು ಸೇರಿದಂತೆ ಕರಾವಳಿ ಪ್ರದೇಶವನ್ನು ಸಂಪರ್ಕಿಸುವ ಅತ್ಯಂತ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು ಈ ರಸ್ತೆಯನ್ನ ಈಗ ಬಂದ್ ಮಾಡಲು ಹೊರಟಿರೋದು ಆತಂಕಕಾರಿ ನಡೆ ಎಂದು ರಾಷ್ಟ್ರೀಯ ಹೆದ್ದಾರಿ ಶಿರಾಡಿ ರಸ್ತೆ ಉಳಿಸಿ ಹೋರಾಟ ಸಮಿತಿ ಅಧ್ಯಕ್ಷ ಸಂಜಿತ್ ಶೆಟ್ಟಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸೋಮವಾರ ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ದೇಶದ ಇತಿಹಾಸದಲ್ಲೇ ಇಂತಹ ಒಂದು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಯನ್ನ ಮನಬಂದಂತೆ ಅವೈಜ್ಞಾನಿಕವಾಗಿ ಬಂದ್ ಮಾಡಲಾಗುತ್ತಿದೆ. ರಾಜ್ಯದ ರಾಜಧಾನಿ ಮತ್ತು ಪ್ರಮುಖ ಜಿಲ್ಲೆಗಳ ಹಾಗೂ ಬಯಲು ಸೀಮೆ ಮತ್ತು ಮಲೆನಾಡು ಭಾಗದ ಜನಸಾಮಾನ್ಯರು ಶಿಕ್ಷಣ, ವೈದ್ಯಕೀಯ ಸೇವೆ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಗೂ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಲು ಈ ಹೆದ್ದಾರಿಯೇ ಪ್ರಮುಖ ಜೀವನಾಡಿಯಾಗಿದೆ. ಈ ಭಾಗದ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿರುವ ಕರಾವಳಿ ಭಾಗದ ಸಂಸ್ಥೆಗಳಲ್ಲಿ ಈಗ ವಾರ್ಷಿಕ ಪರೀಕ್ಷೆ ಸಮಯ. ಇದಲ್ಲದೆ ಉನ್ನತ ಶಿಕ್ಷಣಕ್ಕಾಗಿ ಪ್ರವೇಶ ಪ್ರಕ್ರಿಯೆಗಳು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ಈಗ ನಡೆಯುತ್ತಿವೆ. ವಾಣಿಜ್ಯ ಬೆಳೆಗಳಾದ ಕಾಫಿ, ಕಾಳುಮೆಣಸು, ಅಡಿಕೆ, ಏಲಕ್ಕಿ ಇತ್ಯಾದಿಗಳು ನವಮಂಗಳೂರು ಬಂದರನ್ನ ರಫ್ತಿಗಾಗಿ ಅವಲಂಬಿಸಿವೆ. ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ 75ಕ್ಕೆ ಪರ್ಯಾಯವಾಗಿ ಯಾವುದೇ ಹೆದ್ದಾರಿಗಳು ಈಗ ಲಭ್ಯವಿಲ್ಲ. ಇಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ರಸ್ತೆಯನ್ನ ಬಂದ್ ಮಾಡಿ ಕಾಮಗಾರಿ ಮಾಡಲು ಉದ್ದೇಶಿಸಿರೋದು ಸರಿಯಾದ ಕ್ರಮವಲ್ಲ ಎಂದು ಟೀಕಿಸಿದ ಅವರು, ಸಂಚಾರಕ್ಕೆ ಒಂದು ಬದಿಯಲ್ಲಿ ಅವಕಾಶ ಕಲ್ಪಿಸಿ ಕಾಮಗಾರಿ ನಡೆಸಬಹುದಾಗಿದೆ. ಇದರಿಂದ ಈ ರಸ್ತೆಯನ್ನು ಅವಲಂಬಿಸಿದ ವಿದ್ಯಾರ್ಥಿಗಳು, ವೈದ್ಯಕೀಯ ಸೇವೆ ಪಡೆಯುವವರು ಮತ್ತು ವ್ಯಾಪಾರಸ್ಥರು ಸೇರಿದಂತೆ ಧಾರ್ಮಿಕ ಸ್ಥಳಗಳಿಗೆ ಪ್ರಯಾಣಿಸುವವರಿಗೆ ಅನುಕೂಲವಾಗಲಿದೆ. ಇದನ್ನು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅರ್ಥ ಮಾಡಿಕೊಳ್ಳಬೇಕು ಮತ್ತು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವ ಉದ್ದೇಶವನ್ನ ಕೈಬಿಡಬೇಕು ಎಂದು ಆಗ್ರಹಿಸಿದರು. ಸ್ಥಳೀಯರ ಹಿತಾಸಕ್ತಿಗೆ ವಿರುದ್ಧವಾಗಿ ಈ ರೀತಿ ಬಂದ್ ಮಾಡುವ ಮೊದಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಪ್ರಮುಖ ಅಧಿಕಾರಿಗಳು ಹಾಗೂ ಕಾಮಗಾರಿ ಗುತ್ತಿಗೆದಾರ ಸಂಸ್ಥೆ ಜಂಟಿಯಾಗಿ ಈ ಭಾಗದ ಜನಪರ ಸಂಘಟನೆಗಳ ಜೊತೆಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲು ಮುಂದಾಗಬೇಕು ಎಂದು ಸಲಹೆ ನೀಡಿದರು. ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಯಾಕೆಂತ ಹೇಳಿದ್ರೆ, ರಾಜ್ಯದ ಅತ್ಯಂತ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ 75 ನಮ್ಮ ರಾಜಧಾನಿಯಿಂದ ಹಾಗೂ ರಾಜ್ಯದ ಪ್ರಮುಖ ಬಂದರಾಗಿರುವಂತಹ ಮಂಗಳೂರಿಗೆ ಸೇರಿದಂತೆ ಕರಾವಳಿ ಪ್ರದೇಶವನ್ನು ಸಂಪರ್ಕಿಸುವ ಅತ್ಯಂತ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು, ಈ ರಸ್ತೆಯನ್ನು ಬಂದ್ ಮಾಡಲು ಹೊರಟಿರುವುದು ಆತಂಕಕಾರಿ ವಿಚಾರವಾಗಿದೆ. ನಮಗೆಲ್ಲ ತಿಳಿದಿರುವ ಕಳೆದ 10-12 ವರ್ಷಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅತ್ಯಂತ ಅವೈಜ್ಞಾನಿಕವಾಗಿ ಮತ್ತು ಕಳಪೆ ಕಾಮಗಾರಿ ನಡೆಯುವುದು ನಮಗೆಲ್ಲರೂ ಗೊತ್ತಿರುವ ವಿಚಾರ. ನಮ್ಮ ದೇಶದಲ್ಲೇ ಶಿರಾಡಿ ರಸ್ತೆಯನ್ನು ಪ್ರತಿ ವರ್ಷವೂ ಕೂಡ ಬಂದ್ ಮಾಡೋದು ಒಂದು ಪರಂಪರೆಯಾಗಿ ಬಂದಿದೆ. ಹಾಗಾಗಿ ಈ ಸಲಕ್ಕೆ ಈ ಒಂದು ಯಾವುದೇ ಇವರು ಬಂದ್ ಮಾಡೋ ವಿಚಾರ ಬಂದಾಗ ಖಂಡಿತವಾಗಲೂ ಸಕಲೇಶಪುರ ಜನತೆ ಹಾಗೂ ಸಕಲೇಶಪುರ ಎಲ್ಲ ಸಂಘಟನೆಗಳ ಮುಖಾಂತರ ಇದನ್ನು ಬಂದ್ ಮಾಡದಂತೆ ನಾವು ಪ್ರತಿಭಟಿಸುವ ಅನಿವಾರ್ಯವಾಗಿದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ನಾವು ನೋಡ್ತಿರುವ ಹಾಗೆ ನಿನ್ನೆ ರಾತ್ರಿನೂ ಕೂಡ ನಾನು ಹೋಗಿದ್ದೆ. ರಾತ್ರಿ 2:30 ಗಂಟೆಗೆ ಅವರು ಕಾಂಕ್ರೀಟೀಕರಣ ಮಾಡ್ತಾರೆ. ಯಾವುದೇ ಯಂತ್ರೋಪಕರಣಗಳಿಲ್ಲ, ಬರೀ ಕೈಯಲ್ಲಿ ಒಂದು ಕಟ್ಟಡದ ಕಾಮಗಾರಿ ಮಾಡುವ ವಿಚಾರದಲ್ಲಿ ಕಾಂಕ್ರೀಟೀಕರಣ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ನಾವು ಬಂದ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಇನ್ನೂ ಅತ್ಯಂತ ಕಳಪೆ ಕಾಮಗಾರಿ ಆಗುವುದು ಖಂಡಿತವಾಗಿದೆ. ಅದು ಕೂಡ ಈ ವರ್ಷ ನಮ್ಮ ಮಳೆಗಾಲದಲ್ಲಿ ಯಾವ ರಸ್ತೆಗಳು ಉಳಿದಿಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ದರಿಂದ ಈ ಒಂದು ಸಂಪರ್ಕಿತ ರಸ್ತೆಯನ್ನು ಬಂದ್ ಮಾಡಲು ಯಾವುದೇ ಕಾರಣಕ್ಕೂ ಅವಕಾಶ ನೀಡದಂತೆ ಎಲ್ಲ ಸಂಘಟನೆಯ ಮುಖಾಂತರ ನಾವೊಂದು ಸಭೆಯನ್ನು ಕರೀಲಿಕ್ಕಿದ್ದೇವೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಹಾಸನ ಜಿಲ್ಲೆ ಜಿಲ್ಲಾಧಿಕಾರಿಗೆ ಯಾವುದೇ ರೀತಿ ಆಸ್ಪದ ಕೊಡದಂತೆ ನಾವು ಮನವಿ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಈಗ ಶಾಲೆಗಳು ಪ್ರಾರಂಭವಾಗಿದೆ, ಕೊನೆಯ ಹಂತದ ಪರೀಕ್ಷೆಗಳು ನಡೆಯುತ್ತಿರುವುದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಶಾಲಾ ಪ್ರಕ್ರಿಯೆಗಳು ಕೂಡ ಪ್ರಾರಂಭವಾಗಿದೆ. ಮುಖ್ಯವಾಗಿ ಬಂದರಿನಿಂದ ಬರುವಂತಹ ಪದಾರ್ಥಗಳು ಇವತ್ತು ರಾಜಧಾನಿಗೆ ತಲುಪುವಂತಹ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮತ್ತು ನಮ್ಮ ಯಾವುದೇ ತೀರ್ಥಕ್ಷೇತ್ರಗಳಿರ್ಬೋದು, ಮಸೀದಿಗಳಿರ್ಬೋದು, ಚರ್ಚ್ಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಎಲ್ಲರೂ ಪ್ರಯಾಣಿಕರು ಈ ಒಂದು ರಸ್ತೆಯಲ್ಲಿ ಪ್ರಯಾಣಿಸ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಖಂಡಿತವಾಗಿ ರಸ್ತೆಯಲ್ಲಿ ಹೋಗಬೇಕಾದ್ರೆ ಪ್ರತಿಯೊಬ್ಬರು ತೊಂದರೆಯನ್ನು ಪ್ರತಿದಿನ ಅನುಭವಿಸ್ತಾ ಇದ್ದಾರೆ. ಆದರೆ ಬಂದ್ ಮಾಡಿಬಿಟ್ಟು ಇನ್ನೊಂದು ರೀತಿಯ ತೊಂದರೆಗಳನ್ನು ಅನುಸರಿಸಲಿಕ್ಕೆ ನಾವು ಸಕಲೇಶಪುರ ಜನತೆ ಇರ್ಬೋದು, ಶಿರಾಡಿ ಉಳಿಸಿ ಹೋರಾಟ ಸಮಿತಿ ಇರ್ಬೋದು, ಹಾಗೆ ಎಲ್ಲ ಸಂಘಟನೆಗಳ ಮುಖಾಂತರ ಪ್ರತಿಭಟನೆ ಅಂತ ನಾವು ಖಂಡಿತ ಮಾಡ್ತೀವಿ ಅಂತ ಹೇಳಿ ನಾವೊಂದು ಕರೆಯನ್ನು ಕೊಡಲಿಕ್ಕೆ ಬದ್ಧರಾಗಿದ್ದೇವೆ. ಸಮಿತಿಯ
ಸಮಿತಿಯ ಕಾರ್ಯದರ್ಶಿ ಸು ವಿಶ್ವನಾಥ್ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ರಸ್ತೆ ಪ್ರಯಾಣಿಕರಿಗೆ ನರಕ ದರ್ಶನ ಮಾಡಿಸುತ್ತಿದೆ. ಕಳೆದ ಸುಮಾರು 10 ವರ್ಷಗಳಿಂದ ಈ ಹೆದ್ದಾರಿಯ ಕಾಮಗಾರಿ ನಡೆಯುತ್ತಿದ್ದು, ಸಾಮಾನ್ಯ ಜ್ಞಾನವಿಲ್ಲದ ರಾಜಕಾರಣಿಗಳ ಮತ್ತು ನಿರ್ಲಕ್ಷ್ಯ ಅಧಿಕಾರಿಗಳು ಮತ್ತು ಅನುಭವದ ಕೊರತೆ ಇರುವ ಗುತ್ತಿಗೆದಾರರಿಂದ ಅತ್ಯಂತ ಕಳಪೆ ಮತ್ತು ಅವೈಜ್ಞಾನಿಕ ಕಾಮಗಾರಿ ನಡೆಸಲಾಗುತ್ತಿದೆ. ಅದಕ್ಕೆ ನಿದರ್ಶನವಾಗಿ ಸಾರ್ವಜನಿಕ ಸಂಚಾರದ ಮಧ್ಯೆಯೇ ರಾತ್ರಿ ವೇಳೆ ತಿರುವುಗಳಲ್ಲಿ ಯಾವುದೇ ಯಂತ್ರೋಪಕರಣಗಳನ್ನು ಬಳಸದೆ ಕಾಂಕ್ರೀಟ್ ಹಾಕಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಂತಹ ಸಂದರ್ಭದಲ್ಲಿ ರಸ್ತೆ ಬಂದ್ ಮಾಡಿದ್ರೆ ಅವರು ಮನಸೋ ಇಚ್ಛೆ ಇನ್ನಷ್ಟು ಕಳಪೆ ಮತ್ತು ಅವೈಜ್ಞಾನಿಕ ಕಾಮಗಾರಿಗೆ ಅವಕಾಶ ಕಲ್ಪಿಸಿದಂತಾಗಲಿದೆ. ಯಾವುದೇ ಕಾರಣಕ್ಕೂ ರಸ್ತೆ ಬಂದ್ ಮಾಡಲು ಅವಕಾಶ ಮಾಡಿಕೊಡಲಾಗುವುದಿಲ್ಲ. ಇದರ ವಿರುದ್ಧ ಮಲೆನಾಡಿನ ಸಾರ್ವಜನಿಕರ ಮತ್ತು ಸಂಘ ಸಂಸ್ಥೆಗಳೊಂದಿಗೆ ತೀವ್ರ ಸ್ವರೂಪದ ಪ್ರತಿಭಟನೆ ನಡೆಸಲಾಗುವುದು ಎಂದು ಈ ಮೂಲಕ ಅಧಿಕಾರಿಗಳ ಗಮನಕ್ಕೆ ತರಲಾಗುತ್ತಿದೆ ಎಂದು ಹೇಳಿದರು. ವರ್ಷಗಳಿಂದ ಪ್ರತಿ ವರ್ಷ 3 ತಿಂಗಳು 4 ತಿಂಗಳು ಬಂದ್ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ರಾಜಕಾರಣಿಗಳಲ್ಲಿ ಪ್ರಜ್ಞೆ ಇಲ್ಲದಿರೋದು, ಮತ್ತೆ ಅಧಿಕಾರಿಗಳಿಗೆ ಬುದ್ಧಿ ಇಲ್ಲ, ಮತ್ತೆ ಅವರಿಗೆ ಅನುಭವದ ಕೊರತೆ. ಈ ಕಾರಣದಿಂದ ಇವತ್ತು ಈ ಭಾಗದ ರಾಜಧಾನಿಯಿಂದ ಏನು ಪ್ರಮುಖ ಜಿಲ್ಲೆಗಳು ಮತ್ತೆ ಎಲ್ಲ ಕಡೆಯಿಂದ ಶೈಕ್ಷಣಿಕವಾಗಿ, ವೈದ್ಯಕೀಯವಾಗಿ ಮತ್ತೆ ಬಂದವರು ವ್ಯಾಪಾರಸ್ಥರಿಗೆ ಎಲ್ಲ ರೀತಿಯ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ಕೊಡುವವರೆಲ್ಲ ಕೂಡ ನರಕಯಾತನೆಯನ್ನ ಅನುಭವಿಸುವಂತಹ ಕಾರಣವಾಗಿದೆ. ಈ ಬಾರಿ ಕೂಡ ಮಾರ್ಚ್ 15ರಿಂದ ಒಂದು ತಿಂಗಳು ನಾವು ಬಂದ್ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿಕೆಗಳನ್ನ ಪತ್ರಿಕೆಗಳಿಗೆ ಕೊಟ್ಟಿದ್ದಾರೆ. ನಾವು ನಮ್ಮ ಶಿರಾಡಿ ಹೋರಾಟ ಸಮಿತಿಯಿಂದ ಯಾವುದೇ ಕಾರಣಕ್ಕೂ ರಸ್ತೆಯನ್ನು ಬಂದ್ ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ನಿಮಗೆ ಪರ್ಯಾಯ ಮಾರ್ಗವನ್ನು ಕಲ್ಪಿಸಿ ಏಕಮುಖವಾಗಿ ಸಂಚಾರವನ್ನು ಮಾಡಿ ಕಾಮಗಾರಿಯನ್ನು ನಡೆಸಬಹುದು ಅಂತ ನಮಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆದರೆ ಇದೆಲ್ಲವೂ ನಿಮ್ಮ ಉದ್ದೇಶಪೂರ್ವಕವಾದ ಕ್ರಮಗಳು. ನಿಮಗೆ ಈಗಾಗಲೇ ಯಾವುದೇ ಯಂತ್ರೋಪಕರಣಗಳಿಲ್ಲದೆ ಕಾಂಕ್ರೀಟ್ ರಸ್ತೆಯನ್ನು ನೀವು ಮಾಡ್ತಾ ಇದ್ದೀರಾ ವೈಜ್ಞಾನಿಕವಾಗಿ. ಇನ್ನು ಒಂದು ರಸ್ತೆ ಅಲ್ಲಿ ಜನಸಂಚಾರನೇ ಇಲ್ಲದೆ ಹೋದ್ರೆ ಇನ್ನು ಯಾವ ರೀತಿಯ ನೀವು ಕಾಮಗಾರಿಯನ್ನು ಕಳಪೆ ಮಟ್ಟದಲ್ಲಿ ಮಾಡಬಹುದು ಅಂತ ಉದ್ದೇಶ ನಮ್ಮ ಸಮಿತಿಗಿದೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಈ ಬಂದ್ ಮಾಡುವ ಇದಕ್ಕೆ ನಾವು ಅವಕಾಶವನ್ನು ಕೊಡುವುದಿಲ್ಲ. ನಿಮ್ಗೆ ಏನೇ ಇಲ್ಲ ಅಕಸ್ಮಾತ್ ಬಂದ್ ಮಾಡಬೇಕು ಅಂತಿದ್ರೆ ನಮ್ಮ ಸಕಲೇಶಪುರ ತಾಲೂಕಿನ ಮಲೆನಾಡು ಭಾಗದ ಎಲ್ಲ ಜನಪರ ಸಂಘಟನೆಗಳನ್ನ ಮತ್ತೆ ನೀವು ಅಧಿಕಾರಿಗಳು ಮತ್ತು ಈ ಭಾಗದ ಜನಪ್ರತಿನಿಧಿಗಳು ಎಲ್ಲರೂ ಒಂದು ಸಭೆಯನ್ನು ಸೇರಿ ಆ ಸಭೆಯಲ್ಲಿ ಸಂಘ ಸಂಸ್ಥೆಗಳ ಜೊತೆ ಚರ್ಚಿಸಿ ಮುಂದಿನ ಕ್ರಮ ತಗೋಬೇಕು. ಇಲ್ಲಾಂದ್ರೆ ನಾವು ನಿಮಗೆಲ್ಲ ನೆನಪಿದೆ, ನಮ್ಮ ಶಿರಾಡಿ ಹೋರಾಟ ಸಮಿತಿಯವರು ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ. ಮುಂದೆನೂ ಕೂಡ ಈ ರೀತಿಯ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತೆ ಅಂತ ನಾವು ಮೂಲಕ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗೆ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸದಸ್ಯರಾದ ಸಿಪಿ ಪ್ರಸನ್ನಕುಮಾರ್ ಮತ್ತು ಯಡೇಹಳ್ಳಿ ಆರ್ ಮಂಜುನಾಥ್ ಉಪಸ್ಥಿತರಿದ್ದರು. ನವೀನ್ ಶೆಟ್ಟಿ, ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಹಾಸನ ಜಿಲ್ಲೆ, ಸಕಲೇಶಪುರ.